ಪಾಟೀಲ್ ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ತಿರುಗೇಟು. ಭ್ರಷ್ಟಾಚಾರ ಆರೋಪ ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಶಾಸಕ ರಾಜು ಕಾಗೆ. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀಮಂತ ಪಾಟೀಲ್ ನನ್ನ ಮೇಲೆ ಮಾಡಿರುವ ಭ್ರಷ್ಟಾಚಾರ ಮತ್ತು ಗೂಂಡಾಗಿರಿ ಆರೋಪ ಸಾಬೀತು ಮಾಡಿದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದಾರೆ. ಉಗಾರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4 ಜನರನ್ನು ಕರೆದುಕೊಂಡು ಪ್ರತಿಭಟನೆ ಮಾಡಿ ಯಾವುದೇ ದಾಖಲೆ ಇಲ್ಲದೆ ಗಂಭೀರ ಆರೋಪ ಮಾಡಿದರೆ ದೊಡ್ಡ ನಾಯಕರಾಗುವುದಿಲ್ಲ. ತಾಕತ್ತು ಇದ್ದರೆ, ಧೈರ್ಯ ಇದ್ದರೆ ದಾಖಲೆ ಸಹಿತ ಮಾತನಾಡಿ. ನಿಮ್ಮ ತಾಟಿನಲ್ಲಿ ಕತ್ತೆ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಿ, ಇನ್ನೊಬ್ಬರ ತಾಟಿನಲ್ಲಿನ ನೊಣ ನೋಡಬೇಡಿ ಎಂದು ಕಿಡಿಕಾರಿದ್ರು. ಪ್ರತಿಭಟನೆ ಯಾತಕ್ಕಾಗಿ ಮಾಡಿದ್ದಾರೋ ಅವರಿಗೇ ಗೊತ್ತು, ನನಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ವಿಷಯ ಇಲ್ಲದೆ ಪ್ರತಿಭಟನೆ ಮಾಡಿದ್ದಾರೆ, ಕೆಲಸ ಇಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಸುಖ ಸುಮ್ಮನೆ ನನ್ನ ಹೆಸರು ತೆಗೆದುಕೊಂಡು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಅವರು ಪ್ರಾಮಾಣಿಕರೇ ಆಗಿದ್ದರೆ ನನ್ನ ಮೇಲೆ ಮಾಡಿರುವ ಆರೋಪಗಳನ್ನ ಸಿದ್ಧ ಮಾಡಿ ತೋರಿಸಲಿ ಎಂದು ಸವಾಲು ಹಾಕಿದ್ರು. ಶ್ರೀಮಂತ ಪಾಟೀಲ್ ಕೂಡ ಶಾಸಕರಾಗಿದ್ದಾರೆ. ಅವರ ಆಡಳಿತಾವಧಿಯಲ್ಲಿ ಏನೇನು ಮಾಡಿದ್ದಾರೋ ಗೊತ್ತಿದೆ. ಅವರ ಕಾಲದಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡಿ ರೈತರಿಗೆ ಕೊಟ್ಟು ನಾನು ಸರ್ಕಾರದಿಂದ ಮಾಡಿಸಿಕೊಡುತ್ತೇನೆ ಎಂದು ಕೇಳಿ ಈಗ 300-400 ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಸುಮಾರು 400 ಕುಟುಂಬಗಳ 2 ರಿಂದ 3 ಸಾವಿರ ರೈತರು ಬೀದಿಗೆ ಬಿದ್ದಿದ್ದಾರೆ. ಶ್ರೀಮಂತ ಪಾಟೀಲರು ಈ ಬಗ್ಗೆ ಉತ್ತರ ಕೊಡಲಿ ಎಂದು ಹೇಳಿದ್ರು. ಹೋಗಲಿ, ತಮ್ಮ ಕಾರ್ಖಾನೆಯಲ್ಲಿ ಕಬ್ಬು ತೂಕದಲ್ಲಿ ಏನೂ ವ್ಯತ್ಯಾಸ ಮಾಡಿಲ್ಲ, ಕಾಟ ಹೊಡೆದಿಲ್ಲ ಎಂದು ಅಂತ ಮೊಮ್ಮಕ್ಕಳು ಮರಿಮಕ್ಕಳ ಮೇಲೆ ಆನೆ ಮಾಡಿದ್ದರು. ಆದರೆ ತೂಕದಲ್ಲಿ ವ್ಯತ್ಯಾಸ ಮಾಡಿದ್ದನ್ನು ಪ್ರಶ್ನಿಸಿದ ಟ್ರ್ಯಾಕ್ಟರ್ ಚಾಲಕ ಮಾಲೀಕರ ಮೇಲೆ ಹಲ್ಲೆ ಮಾಡಿ ಮೋಸ ಮಾಡುವುದನ್ನು ಇನ್ನೂ ಮುಂದುವರೆಸಿದ್ದು ನಾಚಿಕೆಯಾಗಬೇಕೆಂದು ರಾಜು ಕಾಗೆ ಆಕ್ರೋಶ ಹೊರಹಾಕಿದ್ರು. ಶ್ರೀಮಂತ ಪಾಟೀಲ್ ತಮ್ಮ ಕಾರ್ಖಾನೆಗಾಗಿ ಎಷ್ಟು ಜಾಗ ಖರೀದಿಸಿದ್ದಾರೆ ಮತ್ತು ಅಧಿಕೃತವಾಗಿ ಎಷ್ಟು ಪಡೆದಿದ್ದಾರೆ ಎಂಬುದನ್ನ ಮೊದಲು ಬಹಿರಂಗಪಡಿಸಬೇಕು. ಅಲ್ಲದೆ ಕೆಂಪವಾಡ, ನವಲಿಹಾಳ, ಕೌಲಗುಡ್ಡ ಮತ್ತು ನವಲಿಹಾಳ ಈ ಗ್ರಾಮಗಳಲ್ಲಿ ಕಾರ್ಖಾನೆಯ ಕಲುಷಿತ ನೀರು ಬಿಟ್ಟು ರೈತರು ಮತ್ತು ಗ್ರಾಮಸ್ಥರ ಪರಿಸ್ಥಿತಿ ಕೆಟ್ಟು ಹೋಗುವಂತೆ ಮಾಡಿದ್ದಾರೆ. ಆದರೆ ಅವರಿಗೆ ಏನು ಪರಿಹಾರ ಕೊಡುತ್ತೀರಿ? ಮತ್ತು ಕೆಂಪವಾಡ ಕೆನಾಲ್ನಲ್ಲಿ ಕಲುಷಿತ ನೀರನ್ನ ಬಿಟ್ಟು 4 ಹಳ್ಳಿಗಳ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನ ಕಳೆದುಕೊಂಡಿದ್ದಾರೆ. ಅವರಿಗೆ ಏನು ಪರಿಹಾರ ಕೊಡುತ್ತೀರಿ ಎಂಬುದನ್ನ ಮೊದಲು ಹೇಳಬೇಕೆಂದು ಸವಾಲು ಹಾಕಿದ್ರು. ಅಲ್ಲದೆ ನಾನು ಗೂಂಡಾಗಿರಿ ಮಾಡಿದ್ದೇನೆ ಅನ್ನುತ್ತಾರೆ. ಯಾರ ಮೇಲೆ ಗೂಂಡಾಗಿರಿ ಮಾಡಿದ್ದೇನೆ ಎಂಬುದನ್ನ ಮೊದಲು ತೋರಿಸಬೇಕು. ರಾಜಕಾರಣದಲ್ಲಿ ಯಾರ ಮೇಲೆ ಗೂಂಡಾಗಿರಿ ಮಾಡಿದ್ದೇನೆ ಎಂಬುದನ್ನ ತೋರಿಸಬೇಕು. 18ರ ಚುನಾವಣೆಯಲ್ಲಿ 40-50 ಗಾಡಿಗಳಲ್ಲಿ ಜನರನ್ನ ಕರೆಸಿಕೊಂಡು ಗೂಂಡಾಗಿರಿ ಮಾಡಿದ್ದು ಯಾರು? ತೂಕದಲ್ಲಿ ವ್ಯತ್ಯಾಸವನ್ನ ಪ್ರಶ್ನಿಸಿದ ಟ್ರ್ಯಾಕ್ಟರ್ ಮತ್ತು ಮಾಲೀಕರ ಮೇಲೆ ಹಲ್ಲೆ ಮಾಡಿದವರು ಯಾರು ಎಂಬುದನ್ನ ಅವರೇ ಸ್ಪಷ್ಟಪಡಿಸಬೇಕೆಂದು ರಾಜು ಕಾಗೆ ಹೇಳಿದ್ರು. ಶ್ರೀಮಂತ ಪಾಟೀಲ್ ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಕ್ತ ಕಾಗವಾಡ ಮತಕ್ಷೇತ್ರ ಮಾಡುತ್ತೇನೆ, ಹಳ್ಳಿಗೆ ಹೋಗಿ ಪಂಚಾಯಿತಿಯ ಮುಂದೆ ಬೋರ್ಡ್ ಹಾಕುತ್ತೇನೆ ಎಂದು ಹೇಳಿದ್ದರು. ಆದರೆ ಶಾಸಕರಾದ ಮೇಲೆ ಅವರ 20 ಪಿಎಗಳು ಎಷ್ಟು ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಿದ್ದಾರೆ, ಗುತ್ತಿಗೆದಾರರ ಕಡೆಯಿಂದ ಎಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ, ಎಲ್ಲವೂ ಜಗಜ್ಜಾಹೀರವಿದೆ. ನಾನು ಬಹಿರಂಗವಾಗಿ ಸವಾಲು ಹಾಕುತ್ತೇನೆ. ನಾನು ಗೂಂಡಾಗಿರಿ ಭ್ರಷ್ಟಾಚಾರ ಮಾಡಿದ್ದರೆ ಸಾಬೀತುಪಡಿಸಬೇಕು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆ. ಆದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಪಠಿಸಿದಂತೆ ಕಾಗವಾಡ ಮತಕ್ಷೇತ್ರ ಹಾಳು ಮಾಡಿದವರು ಈಗ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಮೊದಲು ತಮ್ಮ ಚಾರಿತ್ರ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಭಟನೆಯ ವೇದಿಕೆಯಲ್ಲಿ ಮಹಾದೇವ್ ಕೋರೆ ಮತ್ತು ಯಾರ್ಯಾರೋ ಮಾತನಾಡಿ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಮಹಾದೇವ್ ಕೋರೆ ಪಂಚಾಯಿತಿಯನ್ನ ಲೂಟಿ ಮಾಡಿದಾತ. ಎಷ್ಟು ಮನೆಯಿಂದ ದುಡ್ಡು ತಿಂದಿದ್ದಾನೆ, ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಎಂಬುದರ ಬಗ್ಗೆ ತಮ್ಮ ಚಾರಿತ್ರ್ಯವನ್ನೊಮ್ಮೆ ತಾವೇ ನೋಡಿಕೊಳ್ಳಲಿ. ನಿಮ್ಮ ಕಾಲದಲ್ಲಿ ಪಿಎಗಳಿಂದ ಎಷ್ಟು ಅಧಿಕಾರಿಗಳಿಗೆ ಅನ್ಯಾಯ ಆಯಿತು, ಎಷ್ಟು ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದೀರಿ ಎಂಬುದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಹರಿಶ್ಚಂದ್ರನಂತೆ ಮಾತನಾಡುವುದನ್ನ ಬಿಟ್ಟು ಬಿಡಿ. ಒಂದೇ ವೇದಿಕೆಯಲ್ಲಿ ಬಾ, ಅಕ್ಕಪಕ್ಕ ಕುಳಿತುಕೊಳ್ಳೋಣ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು, ನಿನ್ನ ಪ್ರಶ್ನೆಗಳಿಗೆ ನಾನು ಕೊಡುತ್ತೇನೆ. ಆವಾಗ ನೀನು ನಿಜವಾದ ನಾಯಕ ಎಂದು ರಾಜು ಕಾಗೆ ಏಕವಚನದಲ್ಲಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೊನೆವರೆಗೂ ಮಾಜಿಯೇ. ಇನ್ನು ಜೀವನ ಪೂರ್ತಿ ಶ್ರೀಮಂತ ಪಾಟೀಲ್ ಮಾಜಿಯಾಗಿಯೇ ಇರುತ್ತಾರೆ. ರಮೇಶ್ ಜಾರಕಿಹೊಳಿಗೆ ಕೇಳಲು ಬಯಸುತ್ತೇನೆ. ಕುಡಚಿ, ಕಾಗವಾಡ, ಅಥಣಿಯಲ್ಲಿ ಬಿಜೆಪಿ ಗೆಲ್ಲಿಸುವಂತೆ ಹೇಳಿದ್ದೀರಿ. ಇಂತಹ ಹಗಲು ಕನಸು ಕಾಣುವುದನ್ನ ಬಿಡಬೇಕು.
ಹಾಗೆ ರಮೇಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರ ಮೊದಲು ನೋಡಿಕೊಳ್ಳಲಿ. ಗೋಕಾಕ್ ನೋಂದಣಿ ಕಚೇರಿಯಲ್ಲಿ ಅವರ ಚೀಟಿ ತೆಗೆದುಕೊಂಡು ಹೋದರೆ ಮಾತ್ರ ಖರೀದಿ ಮಾಡಲಾಗುತ್ತದೆ. ಹೀಗಾಗಿ ನೀವು ಎಷ್ಟು ಪವಿತ್ರ ಪ್ರಾಮಾಣಿಕ ಇದ್ದೀರಿ ಎಂಬುದನ್ನ ನೀವು ಮೊದಲು ನೋಡಿಕೊಳ್ಳಿ ಎಂದು ರಾಜು ಕಾಗೆ ಹೇಳಿದ್ರು. ಸಂಬಳ ಕೊಡ್ತೇನೆ ಅಲ್ರಿ, ಸರ್ಕಾರ ಸಂಬಳ ಕೊಡ್ತಾರೆ, ಅವರು ಕಾನೂನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಒತ್ತಡಕ್ಕೆ ಎಂದೂ ನನ್ನ 25 ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಒಂದು ದಿವಸ ಯಾವ ಪೊಲೀಸರಿಗೂ ನಾನು ಇಲ್ಲೇಗಲಿ ಮಾಡಿ ಅಂತ ಹೇಳಿದ್ದ ನನ್ನ ಸಿದ್ಧ ಮಾಡಿ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧನಿದ್ದೀನಿ. ಇದು ಮತ್ತು ನನ್ನ ಜೀವನದಲ್ಲಿ ವಿರುದ್ಧವಾಗಿ ಜನ ಬರಲಿಲ್ಲ. ಇದು ನೀವು ಅರ್ಥ ಮಾಡ್ಕೊರಿ. ಈಗ ನಿಮ್ಮನ್ನೆಲ್ಲ ಜನ ನಿರಾಕರಣೆ ಮಾಡಿದಿರಿ, ಮನೆ ಸೋತಿದ್ದೀರಿ, ಸೋತ್ ಹತಾಶೆ ಆಗಿದಿರಿ. ನಿಮ್ಮ ಬದುಕ್ರಿ, ಚಂದಾಗಿ ಸಂಸಾರ ಮಾಡ್ರಿ, ಚಂದಾಗಿ ಫ್ಯಾಕ್ಟರಿ ನಡೆಸ್ರಿ ಅಂತ ಹೇಳಿ 10 ಕೋಟಿ ರೂಪಾಯಿ ಅನ್ನ ಅಪೇಕ್ಷೆ ಆಗದಲ್ಲಿ ನೀವು ತುಂಬಬೇಕಾಗಿದೆಯಲ್ಲ, ನಿಮ್ಮ ಮೇಲೆ FIR ಆಗೈತಲ್ಲ, ನಿಮ್ಮ ಮ್ಯಾಗ ಕೇಸ್ ಆಗಿದೆಯಲ್ಲ, ಅದಕ್ಕೆ ಮೊದಲು ನೀವು ಉತ್ತರ ಕೊಡ್ರಿ. ಅದನ್ನು ಪೈಲ ಶುದ್ಧ ಮಾಡ್ಕೊರಿ. ಅಲ್ಲಿ ಗೋಕಾಕದಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಒಬ್ಬ ಖರೀದಿ ಮಾಡ್ಕೋಬೇಕಾದ್ರೆ ನಿಮ್ಮ ಚೀಟಿ ಹೋದಾಗ ಖರೀದಿ ಮಾಡಿಸ್ತಾರೋ. ಇದು ನಾನು ಹೇಳ್ತಾ ಇಲ್ಲ, ಇಡೀ ಗೋಕಾಕ ತಾಲೂಕ, ಬೆಳಗಾವಿ ಜಿಲ್ಲೆ, ಇಡೀ ರಾಜ್ಯ ಮಾತಾಡ್ತೈತಿ. ಅಂದ್ರೆ ನೀವೆಷ್ಟು ಪವಿತ್ರ ಇದೀರಿ ಅನ್ನೋದು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಗೋಕಾಕ್ ತಾಲೂಕಿನಲ್ಲಿ ಎಷ್ಟು ಗಂಗಾ ಕಲ್ಯಾಣ ಕೊಟ್ರಿ, ರೆಕಾರ್ಡ್ ಕೊಡ್ರಿ. ಮತ್ತು ನಾನು ಭ್ರಷ್ಟಾಚಾರಿ, ಗುಂಡಾಗಿರಿ ಮತ್ತು ಕೆಟ್ಟವನು ಇದ್ದೆ ಅಂದ್ರೆ ಈ ಕಾಗವಾಡ ಮತಕ್ಷೇತ್ರ ಈಗ ನಿಮ್ಮನ್ನ ನಿರಾಕರಣೆ ಮಾಡಿದರು. ಮನೆಯಾಗಿರ್ರಿ. ಈಗ ನನ್ನ ಯಾರು PAಗಳಾಗ್ಲಿ, ನನ್ನ ಮಕ್ಕಳಾಗ್ಲಿ ರಾಜಕಾರಣದಲ್ಲಿ ಇಲ್ಲ. ನಿಮ್ಮ 3 ಮಂದಿ ಮಕ್ಕಳು, ನಿಮ್ಮ 20 ಮಂದಿ PAಗಳು, ನಿಮ್ಮ ಫ್ಯಾಕ್ಟ್ರಿ ಮನೆ ಜನ ಯಾಕೆ ಏನೇನ್ ಮಾಡಿದ್ರೆ ಅನ್ನೋದು ಗೊತ್ತಾಗೈತಿ. ಮನೆ ಜನ ಯಾಕೆ ಕೊಡ್ಲಿಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ? ಫ್ಯಾಕ್ಟ್ರಿಯನ್ನ ಕಾಮಗಾರಿ ಯಾಕೆ ತರಿಸಿರಿ? ನೀವು ಇಷ್ಟೊಂದು ಒಳ್ಳೆಯವ್ರಿದ್ರಿ, ನನ್ನ ಮ್ಯಾಲ ದೊಡ್ಡ ಆರೋಪಗಳಿದ್ದು ಜನ ಯಾಕೆ ಅದು ಅವ್ರು ಖರೀದಿ ಮಾಡಿದಷ್ಟು ಮತ್ತು ಅಲ್ಲಿ ಅಧಿಕರಣ ಮಾಡಿದಷ್ಟು. ಈಗ ಕೆಂಪವಾಡ, ನವನ್ಯಾಳ, ಕೌಲಗುಂಡು ಮತ್ತು ಸಿದ್ದೇವಾಡಿ ಈ ಗ್ರಾಮದಲ್ಲಿ ETP ಪ್ಲಾಂಟ್ ಅದ ಕುಲಸಿತ ನೀರನ್ನು ಬಿಟ್ಟು ಅಲ್ಲಿ ಬಾವಿಗಳು, ಬೋರ್ಗಳು ಎಷ್ಟು ಕೆಟ್ಟು ಹೋಗಿ ಆ ರೈತರ ಕಂಗಾಲಾಗಿದ್ದರು. ಗ್ರಾಮ ಆ ಕಡೆ ಹಸ್ತೇನೆ ತಂದಿದ್ರು, ಅವತ್ತು ಎಷ್ಟು ಮಾಡಿದ್ರು. ಇವರ 20 PAಗಳು ಪ್ರತಿಯೊಂದು ಅಧಿಕಾರಿಗೆ ಫೋನ್ ಹಚ್ಚಿ ಎಷ್ಟೊಂದು ತೊಂದರೆ ಕೊಡ್ತಿದ್ರು. ನನ್ನ ಎಷ್ಟು PAಗಳು ಇದ್ದಾರು, ಯಾವ ಅಧಿಕಾರಿಗಳಿಗೆ ನನ್ನ PA ಫೋನ್ ಮಾಡ್ತಾ ಇದ್ದಾರು. ಆಮೇಲೆ ಇವರು ಕಾಂಟ್ರಾಕ್ಟರ್ ಕಡೆ ಬಗ್ಗೆ ನಾನು ಬೇಕಾದ್ರೆ ನಾನು ಇದನ್ನು ಚಾಲೆಂಜ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಒಂದು ವೇದಿಕೆಯನ್ನ ಮೇಲೆ ಇಬ್ಬರು ಕೂಡಿಸಿ ಎಲ್ಲಾ ಪ್ರಚಾರ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಎಲೆಕ್ಟ್ರಿಕ್ ಮೀಡಿಯಾದವ್ರನ್ನ ಕರೆಸಿ ಅಲ್ಲಿ ಏನು ಉತ್ತರ ಕೊಡ್ತಾರೋ ಅದು ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನೀನು ಅವ್ರು ಕೇಳಿದ ಪತ್ರಕ್ಕೆ ಉತ್ತರ ಕೊಡು, ನಾನು ಕೇಳಿದಕ್ಕೆ ನೀನು ಉತ್ತರ ಕೊಡು, ನೀನು ಕೇಳಿದಕ್ಕೆ ನಾನು ಉತ್ತರ ಕೊಡ್ತೀನಿ. ಅವಾಗ ನೀನು ಒಬ್ಬ ನಿಜವಾದ ನಾಯಕ ನಮಸ್ಕೋತಿ. ಇವಂದ್ರೆ ಸುಳ್ಳು ಯಾವಾದ್ರೂ ಅಪರಾಧ ಮಾಡಿ ನೀನು ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಂದು ನಮ್ಮನ್ನ ಮಾಜಿ ಮಾಡ್ತೇವೆ ಅಂತ ಹೇಳಿದ್ರು. ಮಾಜಿನೂ ಆಗಿದೆವು, ಹಾಲಿನೂ ಆಗಿದೆವು ನಾವು. ಇನ್ನು ಮಾತ್ರ ಶ್ರೀಮಂತ ಪಾಟೀಲ್ ಎಂದೂ ಹಾಲಿ ಆಗ್ಲಿಕ್ಕೆ ಬಿಡೋದಲ್ಲ. ಅವನು ಯಾವಾಗಲೂ ಇನ್ನು ಸಾಯೋ ಮಠ ಅವ್ ಮಾಜಿನೇ ಇರೋನು. ಅಷ್ಟು ವ್ಯವಸ್ಥೆ ನಾವೀಗ ಮಾಡ್ಕೊಂಡಿದೀವಿ, ಮಾಡ್ತೀವಿ. ಇವನು ಮುಂದೆ MLA ಆಗ್ಲಿಕ್ಕೆ ಬಿಡೋದಲ್ಲ. ಇದು ರಮೇಶ್ ಕತ್ತಿಗೆ ತಿಳಿಸಿ ಹೇಳಿ ಬಯಸ್ತೀನಿ. ಅತನಿ, ಕಾಗವಾಡ ಮತ್ತು ಕುಡ್ಚಿ. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.